ಶಾಸ್ತ್ರಾರ್ಥವತ್ವಾತ್ ಓಂ 2ನೇ ಅಧ್ಯಾಯದ 3ನೇ ಪಾದದ 31ನೇ ಸೂತ್ರ ಇದು. ಈಶ್ವರನೇ ಕರ್ತ ಅಂತ ಹಿಂದೆಲ್ಲ ಪ್ರತಿಪಾದನೆ ಮಾಡಿದರೆ, ಅದಾದಮೇಲೆ ಜೀವ ಏನು ಕರ್ತವ್ಯಗಳನ್ನು ಮಾಡ್ತಾನೆ ಅದನ್ನೇ ಪಡಿತಾನೆ, ಅವನ ಕಾರ್ಯಕ್ಕೆ ತಕ್ಕಂತೆ ಫಲಿತಾಂಶ ಅಂತಲೂ ಪ್ರತಿಪಾದನೆ ಮಾಡಿದರೆ. ಮತ್ತು ಹಾಗಾದ್ರೆ ಇಲ್ಲೆರಡಕ್ಕೂ ವಿರೋಧ ಬಂತಲ್ಲ ಅಂತ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ಉತ್ತರ ರೂಪವಾಗಿ ಕರ್ತಾಶಾಸ್ತ್ರಾರ್ಥವತ್ವಾತ್ ಅಂತ 9 ಸೂತ್ರಗಳನ್ನು ಒಳಗೊಂಡಂತಹ ಅಧಿಕರಣ ಹೊರಟಿದೆ. ಕರ್ತೃತ್ವಾಧಿಕರಣ ಅಂತಾನೆ ಇದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಅದರ ಪ್ರಶ್ನವನ್ನ 63ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿ ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲದಕ್ಕೂ ಉತ್ತರ ಜೀವಸ್ಥ ದ್ವಶಗಃ ಅನ್ನೋಲ್ಲಿದೆ. ಆ 9 ಸೂತ್ರಗಳ ಅಧಿಕರಣ ಮತ್ತು ಆ ಅಧಿಕರಣದ ಸಾರವನ್ನು ಹೇಳುವಂತಹ ಜೀವಸ್ಥ ದ್ವಶಗಃ, ಅದರದೆಲ್ಲ ವಿವರಣವನ್ನು ಇಲ್ಲಿ ಮುಂದೆ 64ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಮಾಡ್ತಾ ಇದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಜೀವಸ್ಯ ಕರ್ತೃತ್ವ ಅಭಾವೇ ಶಾಸ್ತ್ರಸ್ಯ ಅಪ್ರಯೋಜಕತ್ವ ಪ್ರಾಪ್ತೇ ಜೀವೋಪಿ ಕರ್ತ. ಜೀವನಿಗೊಂದು ವೇಳೆ ಕರ್ತೃತ್ವವೇ ಇಲ್ಲದೆ ಹೋದರೆ, ಅವನು ಏನಾದರೂ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆದರೆ ಅವಾಗ ಶಾಸ್ತ್ರ ಎಲ್ಲ ವ್ಯರ್ಥ ಆಗಬೇಕಾಗಿತ್ತು. ಶಾಸ್ತ್ರವನ್ನ ಯಾರಿಗಾಗಿ ಹೇಳಬೇಕು ಅಂತ ಪ್ರಶ್ನೆ ಬಂದಿತ್ತು. ಅದಕ್ಕಾಗಿ ಅವನಿಗೆ ಒಂದು ಕರ್ತೃತ್ವ ಇದೆ ಅಂತ ಒಪ್ಪಬೇಕು. ಅದನ್ನ 64ನೇ ಗದ್ಯ ಭಾಗದಲ್ಲಿ ವಿವರಿಸ್ತಾರೆ. ಜೀವ ಯಾವತ್ತೂ ಕೂಡ ಆ ಭಗವಂತನ ಅಧೀನನಾಗಿಯೇ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇರ್ತಾನೆ, ಹೊರತು ಸ್ವತಂತ್ರನಾಗಿ ಅಲ್ಲ ಅಂತ ಹೀಗೆ ತಿಳ್ಕೋಬೇಕು. ತದ್ವಶಕಸ್ಸನ್ ಕರ್ತ, ಈಶ್ವರ ವಶಸ್ಸನ್ ಕರ್ತ, ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನೆ. ಲೌಕಿಕ ಕಾರ್ಯಗಳನ್ನಾಗಲಿ ಆಧ್ಯಾತ್ಮಿಕ ಕಾರ್ಯಗಳನ್ನಾಗಲಿ ಭಗವಂತನ ಅಧೀನನಾಗಿ ಮಾಡ್ತಾನೆ. ಮತ್ತು ಈಶವತ್ ಸ್ವತಂತ್ರ ಸನ್ ಕರ್ತ ಇತ್ಯರ್ಥ. ಹಾಗಾದ್ರೆ ನಾಣ್ಯ ಕರ್ತ ಅಂತ ಶಾಸ್ತ್ರ ಹೇಳ್ತಿದೆಯಲ್ಲ, ಅದು ಕರ್ತೃತ್ವವನ್ನು ನಿರಾಕರಣೆ ಮಾಡಿದೆಯಲ್ಲ ಅಂತ ನಮ್ಗೆ ಹೀಗೊಂದು ಪ್ರಶ್ನೆ ಬಂದ್ರೆ, ಅದು ಪೂರ್ವೋಕ್ತಿಶ್ಚ, ಅಲ್ಲಿ ಹಿಂದೆ ಹೇಳಿದ ವೇದ ವಾಕ್ಯ ಸ್ವತಂತ್ರ ಕರ್ತೃತ್ವವನ್ನು ಮಾತ್ರ ನಿಷೇಧ ಮಾಡಿದೆ. ನಿಷೇಧ ಪರ ಅಂದ್ರೆ ಅದನ್ನ ನಿಷೇಧ ಮಾಡುವುದರಲ್ಲಿ ಅದಕ್ಕೆ ತಾತ್ಪರ್ಯ ಇದೆ. ಮತ್ತೆ ಜೀವಸ್ತಬ್ಧ ವಶಕ ಸದಾ ಅಂತ ಅಲ್ಲಿ ಸದಾ ಅಂತ ಹೇಳಿದಾರಲ್ಲ, ಸದಾ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಸಂಸಾರದಲ್ಲಿದ್ದಾಗಲೂ ಮುಕ್ತಿಯಲ್ಲಿದ್ದಾಗಲೂ ಯಾವಾಗಲೂ ಅವನ ಅಧೀನವಾಗಿಯೇ ಮಾಡ್ತಾನೆ ಅಂತ ಅರ್ಥ. ಅದನ್ನ ಯಾಕೆ ಆ ಥರ ಹೇಳಿದ್ದಾರೆ ಅಂದ್ರೆ, ಮುಕ್ತಾವಪಿ ಕರ್ತೃತ್ವ ಶ್ರವಣೇನ, ಅವನು ಸಂಸಾರದಲ್ಲಿದ್ದಾಗ ಮಾತ್ರ ಕರ್ತೃವಾಗಿರ್ತಾನೆ ಅಂತಲ್ಲ, ನಾಳೆ ಅವನು ಮುಕ್ತಿಗೆ ಹೋದ್ರೂ ಕರ್ತೃವಾಗಿಯೇ ಇರ್ತಾನೆ. ಅಲ್ಲಿಯೂ ಅವನು ಒಂದಲ್ಲ ಒಂದು ಕ್ರಿಯೆಗಳನ್ನು ಮಾಡಲೇಬೇಕಾಗ್ತದೆ. ನಾನು ಭಗವಂತನ ಆರಾಧನೆ ಮಾಡಬೇಕು, ಮತ್ತೆ ಸುಖ ಭೋಗ ಮಾಡಬೇಕು, ಇದೆಲ್ಲ ಅವನಿಗೆ ಮುಕ್ತಿಯಲ್ಲೂ ಕೂಡ ಇದ್ದೇ ಇರ್ತದೆ. ಹೀಗೆ ಮುಕ್ತಿಯಲ್ಲೂ ಇದ್ದೇ ಇರೋದ್ರಿಂದ ಆ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಅವನಿಗೊಂದು ಸ್ವಾತಂತ್ರ್ಯ ಬೇಕು, ಅವನಿಗೊಂದು ಕರ್ತೃತ್ವ ಬೇಕು. ಆ ಕರ್ತೃತ್ವನೂ ಭಗವಂತನ ಅಧೀನ ಅಂತ ಹೀಗದರ ತಾತ್ಪರ್ಯ. ಈಗ 33ನೇ ಸೂತ್ರ ಏನು ಕರ್ತಾಶಾಸ್ತ್ರಾರ್ಥವತ್ವಾತ್ ಅಂತ ನೋಡಿದೆವು. ಅದಾದ ಬಳಿಕ 34, 35 ಇತ್ಯಾದಿ ಸೂತ್ರಗಳೇನಿವೆ, ಅವೆಲ್ಲ ಏನು ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅದನ್ನ ಇಲ್ಲಿ ಒಂದೊಂದಾಗಿ ಜೀವಸ್ಥ ದ್ವಶಕಃ ಅನ್ನೋ ಮಾತಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ತಗೊಂಡಿದ್ದಾರೆ. ಅವೆಲ್ಲವನ್ನು ಕೂಡ ಇಲ್ಲಿ ಹೊಂದಿಸುವ ಪ್ರಯತ್ನ ಮಾಡ್ತಿದ್ದಾರೆ. 34ನೇ ಸೂತ್ರ ಇದೆ ವಿಹಾರೋಪದೇಶಾತ್ ಅಂತ, ಸ್ತ್ರೀಭಿರ್ವ ಯಾನೈರ್ವ ಜ್ಞಾತಿಭಿರ್ವ ಅಜ್ಞಾತಿಭಿರ್ವ ಅಂತ. ಜೀವರು ಮುಕ್ತಿಯಲ್ಲಿ ವಿಮಾನಾದಿಗಳನ್ನೇರಿ ಸ್ತ್ರೀಯರ ಜೊತೆಗೆ ವಿಹರಿಸ್ತಾರೆ ಅಂತಿದೆ. ಅಲ್ಲಿ ಅಂಥದ್ದೊಂದು ಕರ್ತೃತ್ವ ಅವರಲ್ಲೂ ಕೂಡ ಇದೆ ಅಂತ ಗೊತ್ತಾಯಿತು. ಜ್ಞಾತಿಭಿರ್ವ ಅಜ್ಞಾತಿಭಿರ್ವ ಅಂತಿದೆ. ಜ್ಞಾತಿಗಳು ಅಂದ್ರೆ ಆ ಜನ್ಮದಲ್ಲಿ ಆ ಕಲ್ಪದಲ್ಲಿ ಅವ್ರ ಜೊತೆ ಮುಕ್ತರಾದವರು. ಅಜ್ಞಾತಿಗಳು ಅಂದ್ರೆ ಹಿಂದಿನ ಕಲ್ಪದಲ್ಲಿ ಮುಕ್ತರಾದವರು. ಹೀಗೆಲ್ಲ ಬೇರೆ ಬೇರೆ ಥರದ ಅರ್ಥಗಳನ್ನು ಹೇಳ್ತಾರೆ ಅದಕ್ಕೆ. ಬಂಧುಗಳ ಜೊತೆಗೆ, ಬಂಧುಗಳು ಅಲ್ಲದೇ ಇದ್ದವ್ರ ಜೊತೆಗೆ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ. ಅದೆಲ್ಲವನ್ನು ಕೂಡ ಈ ಥರ ತಿಳ್ಕೋಬೇಕು.
ವಿಹಾರೋಪದೇಶಾತ್, ಮುಕ್ತಿಯಲ್ಲಿ ವಿಹಾರವನ್ನು ಮಾಡ್ತಾನೆ ಜೀವ ಅಂತ ಹೇಳಿದ್ದಾರೆ. ಜಕ್ಷನ್ ಕ್ರೀಡನ್ ರಮಮಾಣ ಸ್ತ್ರೀಭಿರ್ವ ಯಾನ ಇರುವ, ಆತ ಅಲ್ಲಿ ವಿಹಾರ ಮಾಡ್ತಾನೆ, ಮತ್ತೆ ತಿನ್ನುತ್ತಾನೆ, ಭೋಗ ಅನುಭವಿಸ್ತಾನೆ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇತಿ ಮುಕ್ತಾವಪಿ ಕರ್ತೃತ್ವ ಶ್ರವಣೇನ ನ ಕದಾಚಿತ್ ನಿವರ್ತತೆ ಇತಿ ಕರ್ತೃತ್ವ ತಾತ್ವಿಕಮಿತ್ಯುಕ್ತಂ. ಆ ಕರ್ತೃತ್ವ ಅವನಿಗೆ ಹೋಗೋದಿಲ್ಲ ಯಾವತ್ತು, ಆ ಕರ್ತೃತ್ವ ಅವನಿಗೆ ಇದ್ದೇ ಇರ್ತದೆ. ಅದರಿಂದ ಅದು ತಾತ್ವಿಕನೇ, ಅತಾತ್ವಿಕವಾದ ಕರ್ತೃತ್ವ ಏನಲ್ಲ, ಅದು ಸುಳ್ಳಾದ ಕರ್ತೃತ್ವನೂ ಅಲ್ಲ. ಅವನಿಗೆ ಅವನದೇ ಆದ ಒಂದು ಕರ್ತೃತ್ವ ಇದೆ, ಅದು ಭಗವಂತನ ಅಧೀನ ಅಷ್ಟೆ. ಹೀಗೆ ಭಗವಂತನ ಅಧೀನವಾದಂಥ ಕರ್ತೃತ್ವ ಅಂತನೂ ಜೀವನಿಗೂ ಇದೆ. ಇತಿ ಕರ್ತೃತ್ವ ತಾತ್ವಿಕಂ, ವಾಸ್ತವಿಕವಾಗಿ ಕರ್ತೃತ್ವ ಇದೆ. ಜೀವ ತದ್ವಶಃ ಅಂತ ಹೇಳ್ಬೋದಿತ್ತು ಆಚಾರ್ಯರು. ವಶಃ ಅಂತ ಹೇಳಿದ್ರೆ ಅವನು ಅಧೀನನಾಗಿರ್ತಾನೆ, ಪರಮಾತ್ಮನ ಅಧೀನನಾಗಿರ್ತಾನೆ ಅಂತಿಷ್ಟೇ ಹೇಳಿಬಿಡ್ಬೋದಿತ್ತು. ಆದರೆ ವಶಗಃ ಅಂತ ಹೇಳಿದ್ದಾರೆ. ವಶದಲ್ಲಿದ್ದು ಗಮನ ಮಾಡ್ತಿರ್ತಾನೆ, ಬೇರೆ ಬೇರೆ ಕ್ರಿಯೆಗಳನ್ನು ಮಾಡ್ತಿರ್ತಾನೆ ಅಂತ ತಾತ್ಪರ್ಯ. ಗ ಇತ್ಯುಕ್ತಿ ಭಗವದಧೀನ ವಿಹಿತ ನಿಷಿದ್ಧ ವಿಷಯ ಪ್ರವೃತ್ತಿ ನಿವೃತ್ತಿ ರೂಪ ಗತಿಮಾನ್ ಇತ್ಯರ್ಥ ಪ್ರತೀತ್ಯ. ಗ ಅಂತ ಹೇಳೋದ್ರಿಂದ ಅವನ ಎಲ್ಲಾ ಕ್ರಿಯೆಗಳು ಕೂಡ, ಗ ಅಂದ್ರೆ ಕೇವಲ ಗಮನ ಅಲ್ಲ, ಅವನ ಎಲ್ಲಾ ಕ್ರಿಯೆಗಳು ಕೂಡ ಭಗವಂತನ ಅಧೀನ. ಭಗವಂತನ ಅಧೀನವಾಗಿಯೇ ಯಾವುದೋ ಒಂದನ್ನ ನಿಷಿದ್ಧವಾದನ್ನು ಬಿಡ್ತಾನೆ, ಭಗವಂತನ ಅಧೀನವಾಗಿಯೇ ನಿಷಿದ್ಧ ಅಲ್ಲದೆ ಇದನ್ನು ಸೇವಿಸ್ತಾನೆ, ಮತ್ತೆ ಭಗವಂತನ ಅಧೀನನಾಗಿಯೇ ಎಲ್ಲ ಕ್ರಿಯೆಗಳನ್ನು ವಿಹಾರವನ್ನು ಮಾಡ್ತಾನೆ. ಹೀಗೆಲ್ಲ ಅರ್ಥ ಅದಕ್ಕೆ. ವಿಹಿತ ನಿಷಿದ್ಧ ವಿಷಯ ಪ್ರವೃತ್ತಿ ನಿವೃತ್ತಿ. ವಿಹಿತದಲ್ಲಿ ಪ್ರವೃತ್ತಿ ಮತ್ತೆ ನಿಷಿದ್ಧದಲ್ಲಿ ನಿವೃತ್ತಿ. ವಿಷಯ ಅಂತನ್ನೋದು ವಿಹಿತ ವಿಷಯ ನಿಷಿದ್ಧ ವಿಷಯ ಎರಡಕ್ಕೂ ಕೂಡ ಅನ್ವಯಿಸ್ಕೋಬೇಕು. ವಿಹಿತವಾದ ವಿಷಯಗಳು, ವಿಹಿತವಲ್ಲದ ವಿಷಯಗಳು ಅಂತ ಹೀಗೆ ಎರಡೂ ಕಡೆ ಕೂಡ ಅದನ್ನು ಅನ್ವಯಿಸ್ಕೋಬೇಕು. ಹಾಗಾಗಿ ವಿಹಿತವಾದ್ರಲ್ಲಿ ಪ್ರವೃತ್ತಿ ಮಾಡ್ತಾನೆ, ನಿಷಿದ್ಧವಾದ್ರಲ್ಲಿ ನಿವೃತ್ತಿ ಮಾಡ್ತಾನೆ. ಇದೆಲ್ಲವೂ ಕೂಡ ಭಗವಂತನ ಅಧೀನವೇ. ಅವನು ಆ ಮುಕ್ತಿಯಲ್ಲಿದ್ದಾಗ, ಈ ಸಂಸಾರದಲ್ಲಿದ್ದಾಗ ಹೇಗೋ ಹಾಗೆ ಅಲ್ಲೂ ಕೂಡ ಅಂತ ಇದರ ತಾತ್ಪರ್ಯ. ಇದನ್ನೆಲ್ಲ ತಿಳಿಸ್ಲಿಕ್ಕಾಗಿ ಆಚಾರ್ಯರು ಗ ಅಂತ ಹೇಳಿದ್ದಾರೆ. ಪ್ರತೀತ್ಯ, ಈ ಅಂಥ ಗತಿ ಉಳ್ಳವನು, ಗತಿ ಅಂದ್ರೆ ಇವೆಲ್ಲ ಕೇವಲ ಓಡಾಡುವುದು ಮಾತ್ರ ಅಲ್ಲ, ಈ ಎಲ್ಲ ಕ್ರಿಯೆಗಳು ಭಗವಂತನ ಅಧೀನ. ಇತಿ ಪ್ರತೀತ್ಯ, ಈಗ ಅರ್ಥ ತಿಳಿದು ಬರುವುದರಿಂದ ವಿಧಿ ನಿಷೇಧ ರೂಪ ಶಾಸ್ತ್ರಾರ್ಥವತ್ವ ರೂಪ ಯುಕ್ತಿ ಸೂಚನಾಯ, ಶಾಸ್ತ್ರಗಳೇನು ವಿಧಿ ಮತ್ತು ನಿಷೇಧಗಳನ್ನು ಹೇಳ್ತಾ ಇವೆ, ಆ ಶಾಸ್ತ್ರವನ್ನು ಓದಿ ಅದರಂತೆ ನಡೆಯಬೇಕಾದ ಒಂದು ಕರ್ತೃತ್ವ ಅವನಿಗಿದೆ, ನಡೀಲಿಕ್ಕೆ ಉಪಯುಕ್ತವಾದಂಥ ಕರ್ತೃತ್ವ ಇದೆ ಅಂತ ತಿಳಿಬೇಕು. ಆದರೆ ಆ ಕರ್ತೃತ್ವವು ಕೂಡ ಭಗವಂತನ ಅಧೀನವಾಗಿದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ, ನಮ್ಮ ಸ್ವಭಾವ, ನಮ್ಮ ಕ್ರಿಯೆ, ಹೀಗೆ ಪ್ರತಿಯೊಂದು ಕೂಡ ಭಗವಂತನ ಅಧೀನವೇ. ಅವನ ಅಧೀನವಲ್ಲದ್ದು ಯಾವುದೂ ಇಲ್ಲ. ಜಡವಾದದ್ದಕ್ಕೂ ಜೀವಕ್ಕೂ ವ್ಯತ್ಯಾಸ ಇಷ್ಟೇ. ಇದು ಹಿಂದಿನ ಕೂಡ ಅಶ್ಮಾದಿವಚ್ಚ ಅನ್ನೋ ಸೂತ್ರದಲ್ಲಿ ಬಂದಾಗ ಹೇಳಿದ್ದೆ. ಒಂದು ಕಡೆ ಪರಮಾತ್ಮ ಇದ್ದಾನೆ ಒಂದು ತುದಿಯಲ್ಲಿ, ಮತ್ತೊಂದು ತುದಿಯಲ್ಲಿ ಕಲ್ಲಿದೆ, ನಡುವೆ ಜೀವ ಇದ್ದಾನೆ. ಪರಮಾತ್ಮ ಪೂರ್ಣವಾಗಿ ಸ್ವತಂತ್ರನಾಗಿದ್ದಾನೆ, ಕಲ್ಲು ಪೂರ್ಣವಾಗಿ ಅಸ್ವತಂತ್ರ ಆಗಿದೆ. ಅದಕ್ಕೆ ಯಾವ ಕ್ರಿಯೆಯನ್ನು ಮಾಡುವ ಜ್ಞಾನವೂ ಇಲ್ಲ, ಇಚ್ಛೆಯೂ ಇಲ್ಲ, ಪ್ರಯತ್ನವೂ ಇಲ್ಲ. ಕ್ರಿಯೆ ಒಂದಿದೆ, ಯಾರಾದರೂ ಅದನ್ನ ಪ್ರೇರಿಸಿದರೆ ಅದು ಮುಂದೆ ಹೋಗ್ತದೆ. ಇಂಥ ಕ್ರಿಯಾ ಒಂದು ಜಡಕ್ಕಿದೆ. ಆ ಜಡದಂತೆಯೇ ಯಾರಾದರೂ ಪ್ರೇರಿಸಿದಾಗಲೇ ಈ ಜೀವನು ಕೆಲಸ ಮಾಡೋದು. ಆದರೆ ಆ ಜಡಕ್ಕಿಲ್ಲದ ಜ್ಞಾನ, ಇಚ್ಛಾ, ಜ್ಞಾನ ಮತ್ತೆ ಪ್ರಯತ್ನ, ಇವು ಮೂರು ಈ ಜೀವನಿಗಿವೆ. ಆದ್ರಿಂದ ಅವನನ್ನು ಕರ್ತ ಅಂತಾರೆ. ಕರ್ತ ಶಾಸ್ತ್ರಾರ್ಥವತ್ವ, ಶಾಸ್ತ್ರಾರ್ಥವನ್ನು ಓದುವ
ಶಾಸ್ತ್ರಾರ್ಥವನ್ನು ಓದುವ ಮತ್ತು ಅದನ್ನು ಮನನ ಮಾಡುವ, ಅದರಂತೆ ಆಚರಿಸುವ ಒಂದು ಶಕ್ತಿ ಅವನಿಗಿದೆ. ಅದನ್ನಾದರೂ ಕೊಟ್ಟದ್ದು ದೇವರೇ, ಅದು ವಿಚಾರ ಬೇರೆ. ಇವನಿಗೇನು ಅದನ್ನು ತನಗಾಗಿಯೇ ಬಂದಿಲ್ಲ. ಎಲ್ಲಿಯೂ ಯಾವ ಹಂತದಲ್ಲಿಯೂ ಕೂಡ ದೇವರು ತನಗೆ ಕೊಟ್ಟದ್ದನ್ನು ದೇವರ ಹಿಡಿತ ಇಲ್ಲದೇನೆ ತಾನಾಗಿಯೇ ಆ ಶಕ್ತಿಯನ್ನು ಅವನು ಉಪಯೋಗ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿಲ್ಲ. ಅಂಥ ಆಯ್ಕೆ ಅವನಿಗಿಲ್ಲ. ಒಂದು ಫ್ರೀ ವಿಲ್ ಅಂತಾರೆ, ಆ ಫ್ರೀ ವಿಲ್ಲನ್ನು ಕೊಟ್ಟಿದ್ದಾನೆ ಭಗವಂತ. ಆದರೆ ಆ ವಿಲ್ಲಲ್ಲಿರುವಂಥ ಫ್ರೀಡಮ್ ಏನಿದೆ ಅದು ಯಾವತ್ತೂ ಭಗವಂತನ ಅಧೀನವೇ. ಇದು ಈಗ ಕೇವಲ ಪಾಠ ಕೇಳುವವರಿಗೆ ಆ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡದೇ ಇರಬಹುದು, ಅಥವಾ ಕೆಲವರಿಗೆ ಕಾಡಿರಬಹುದು. ಶಾಸ್ತ್ರಗಳನ್ನು ತುಂಬ ಆಳವಾಗಿ ಓದಿದಾಗ ನಾವು ಪೂರ್ಣವಾಗಿ ಕಲ್ಲಿನಂತೆಯೇ ಅಸ್ವತಂತ್ರರಾದರೆ ಯಾಕೆ ಈ ಕ್ರಿಯೆಗಳನ್ನೆಲ್ಲ ಮಾಡಬೇಕು, ನಾವು ಮಾಡುವುದಕ್ಕೆ ಏನರ್ಥ, ನಾವು ಹಾಗೆ ಸುಮ್ಮನೆ ಇದ್ಬಿಡ್ಬೋದಲ್ವ, ಮೋಕ್ಷ ತಾನಾಗೇ ಆಗ್ತದೆ. ಮೋಕ್ಷ ಆ ಕಡೆ ಇರಲಿ, ಏನಾಗಬೇಕೋ ಅದು ತಾನಾಗೇ ಆಗ್ತದೆ. ಅದರಿಂದ ನಾವ್ಯಾಕೆ ಮಾಡಬೇಕು ಅನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡ್ತದೆ. ಎಲ್ಲರೂ ಹೀಗೆ ಹೇಳಿದ್ದಾರೆ. ಅವನಿಗೊಂದು ಫ್ರೀಡಮ್ ಕೊಟ್ಟಿದ್ದಾನೆ ಭಗವಂತ, ಆದರೆ ಅದು ಕೂಡ ಅವನ ಅಧೀನವೇ ಆಗಿದೆ. ಅಂತೂ ಕೊಟ್ಟದ್ದನ್ನು ತನಗಿಷ್ಟ ಬಂದಂತೆ ಇವನಿಗೆ ಉಪಯೋಗ ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿಲ್ಲ. ಹೇಗೆ ಭಗವಂತ ಮಾಡಿಸ್ತಾನೋ ಹಾಗೇ ಮಾಡಬೇಕು ಅದನ್ನು ಕೂಡ ಅಂತಲೇ ಎಲ್ಲರೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಅನೇಕ ಜನ ಬೇರೆ ಬೇರೆ ಪಂಥದವರು, ಬೇರೆ ಬೇರೆ ಮತದವರು ಎಲ್ಲರೂ ಹೀಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಶಾಸ್ತ್ರಾರ್ಥವನ್ನು ತಿಳಿಯುವ ಶಕ್ತಿ ಕಲ್ಲಿಗಿಲ್ಲ, ಇವನಿಗಿದೆ. ಇದು ವ್ಯತ್ಯಾಸ. ಶಕ್ತಿಯು ಅದನ್ನ ಭಗವಂತನಿಂದ ಬಂದದ್ದು, ಅದು ವಿಷಯ ಬೇರೆ. ಹಾಗಾಗಿ ಅದೊಂದು ಯುಕ್ತಿ. ಶಾಸ್ತ್ರಾರ್ಥವನ್ನು ಅರಿಯುವ, ಮನನ ಮಾಡುವ ಶಕ್ತಿ ಇವನಿಗಿದೆ ಅನ್ನೋದೊಂದು ಯುಕ್ತಿ. ಯುಕ್ತಿ ಇರೋದ್ರಿಂದ ಅವನು ಕರ್ತ ಆಗಿದ್ದಾನೆ. ಜ್ಞಾನಂ ಯಥಾ ತದ್ವಶಂ ನತು ಸ್ವಾಧೀನಮೇವ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಜ್ಞಾನ, ಜೀವನಿಗೆ ಜ್ಞಾನ ಬರ್ತದೆ. ಆ ಜ್ಞಾನ ಅಂತನ್ನೋದು ಭಗವಂತನ ಅಧೀನವೇ. ನತು ಸ್ವಾಧೀನಂ, ಅದೇನು ಈ ಜೀವನ ಅಧೀನ ಅಲ್ಲ ಜ್ಞಾನ. ಅದರಂತೆ ಈ ಕ್ರಿಯೆನೂ ಕೂಡ ಜೀವನ ಅಧೀನವೇ, ಭಗವಂತನ ಅಧೀನವೇ. ಏವಂ ಕೃತಿರಪಿ ಇತಿ ಉಪಲಬ್ಧಿವತ್ ಅನಿಯಮ. ಹೀಗೆ ಕೃತಿಯೂ ಕೂಡ ಹಾಗೇನೆ ಅಂತ ಹೀಗರ್ಥ. ಕೃತಿಯನ್ನು ಕೂಡ ಅವನು ತನ್ನ ಪ್ರಯತ್ನವನ್ನು ಹಾಗೇ ಮಾಡ್ತಾನೆ. ಈ ಮುಂದೆ ಉಪಾದಾನ ಅಂತ ಸೂತ್ರ ಇದೆ, 35ನೇ ಸೂತ್ರ. ಅದು ಉಪಾದಾನ ಅಂತಂದ್ರೆ ಸಾಧನಾದ್ಯುಪಾದಾನ. ಯಾವುದೋ ಒಂದು ಸಾಧನವನ್ನು ತಾನು ಸ್ವೀಕಾರ ಮಾಡ್ತಾನೆ ತನ್ನ ಕೆಲಸ ಮಾಡಲಿಕ್ಕೆ, ಇನ್ಯಾವುದೋ ಒಂದನ್ನು ಬಿಡ್ತಾನೆ. ಹೀಗೆ ಬಿಡುವುದು, ತಗೊಳ್ಳುವುದು, ಇದೆಲ್ಲ ಭಗವಂತ ಆತನಿಗೆ ಕೊಟ್ಟಿರುವ ಕರ್ತೃತ್ವವನ್ನು ಸೂಚನೆ ಮಾಡ್ತದೆ ಅಂತ ಅರ್ಥ. ಆದ್ರಿಂದ ಆತನ ಕರ್ತ ಅಂತ ಹೇಳಬೇಕು. ಈಶಸ್ಯ ವಿದ್ಯಾದ್ಯವಿಷಯಿತ್ವಂ ಸೂಚಯಿತು. ಗತೇಹೇ ಅಪಿ ಈಶವಶತ್ವೋಕ್ತಿ. ಗತಿಯನ್ನು ಕೂಡ ಭಗವಂತನ ಅಧೀನ ಅಂತ ಹೇಳಿದಾರಲ್ಲ, ಅದು ಯಾಕೆ ಹೇಳಿದ್ದಾರೆ ಅಂದರೆ, ಈ ಜೀವನಿಗೆ ಸಂಬಂಧಪಟ್ಟದ್ದೆಲ್ಲವೂ ಭಗವಂತನ ಅಧೀನ. ಆದರೆ ಭಗವಂತನಿಗೆ ಸಂಬಂಧಪಟ್ಟದ್ದು ಯಾವುದೂ ಕೂಡ ಯಾರ ಅಧೀನವೂ ಅಲ್ಲ. ಈಶ ಅವನು ಅವಶ. ಈಶಸ್ಯ ವಿದ್ಯಾದ್ಯ ವಿಷಯಿತ್ತು. ವಿಧಿ ನಿಷೇಧ ಯಾವುದಕ್ಕೂ ಕೂಡ ಆತ ವಿಷಯನಲ್ಲ ಅಂತ ಹೀಗೆ ತಿಳಿಸ್ಲಿಕ್ಕೋಸ್ಕರ ಇದೆಲ್ಲವೂ ಜೀವನ ವಶ, ಭಗವಂತನ ವಶ ಅಂತ ಹೇಳಿದ್ದಾರೆ. ಆದ್ರಿಂದ ಅವನಿಗೆ ಕರ್ತೃತ್ವ ಇದೆ ಅಂತ ತಾತ್ಪರ್ಯ. ಸೂತ್ರಾರ್ಥ ಸಂಗ್ರಹಾಯ ಚೇತಿ ಆತ್ಮಾನಮೇವ ಲೋಕಂ ಉಪಾಸೀತ ವ್ಯಪದೇಶಾಚ ಕ್ರಿಯಾಯಾಂ ನಚೇ ನಿರ್ದೇಶ ವಿಪರ್ಯಯ ಅಂತ 36ನೇ ಸೂತ್ರ. ಆತ್ಮಾನಮೇವ ಲೋಕಂ ಉಪಾಸೀತ ಅಂತ ವೇದವಾಕ್ಯ. ಉಪಾಸನೆ ಕ್ರಿಯೆಗೆ ಜೀವನೇ ಕರ್ತೃ ಅಂತ ಹೇಳಿದೆ. ಜೀವನಿಗೆ ಕರ್ತೃತ್ವವೇ ಇಲ್ಲದೆ ಹೋದರೆ
ಆ ಆತ್ಮನನ್ನ ಉಪಾಸನೆ ಮಾಡುವಂಥದ್ದು ಕರ್ಮತ್ವವನ್ನು ಹೇಳ್ತಿರ್ಲಿಲ್ಲ. ಆತ್ಮೈವ ಲೋಕಂ ಅಂತ ಪರಮಾತ್ಮನಿಗೆ ಕರ್ತೃತ್ವವನ್ನು ಹೇಳ್ತಿತ್ತು. ಆದ್ರಿಂದ ಈ ಉಪಾಸನೆ ಕ್ರಿಯೆ ಕರ್ತೃವಾಗಿದ್ದಾನೆ, ಇದೆಲ್ಲ ಇದೆ. ಆದ್ರಿಂದ ಅವನಿಗೊಂದು ಕರ್ತೃತ್ವ ಇದ್ದೇ ಇದೆ. ಕರ್ತೃತ್ವ ಇಲ್ಲ ಅಂತ ತಳ್ಳಿ ಹಾಕಬಾರ್ದು. ಅದಾದ್ಮೇಲೆ ಮುಂದೆ ಉಪಲಬ್ಧಿವತ ಅನಿಯಮ ಅಂತ ಸೂತ್ರ ಇದೆ, 37ನೇ ಸೂತ್ರ. ಅದನ್ನ ಉಪಲಬ್ಧಿವತ ಅನಿಯಮ ಅಂತ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿ ತಗೊಂಡಿದ್ದಾರೆ. ಮತ್ತೆ ಅಲ್ಲಿ ಜೀವನೂ ಕರ್ತೃ ಅಂತ ಆದ್ರೆ ನಾಣ್ಯ ಕರ್ತ ಅಂತ ವೇದವಾಕ್ಯದಲ್ಲಿ ಪರಮಾತ್ಮನ ಹೊರತು ಯಾರೂ ಕರ್ತೃ ಇಲ್ಲ ಅಂತ ಹೇಳಿದಾರಲ್ಲ, ಈಶ್ವನಿಗೆ ಮಾತ್ರ ಕರ್ತೃತ್ವ ಇದೆ ಅಂತಿಲ್ಲ ಅಂತ ಹೇಳಿದಾರಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಇದು ಸೂತ್ರ ಉತ್ತರ ಕೊಟ್ಟಿದೆ. ಜೀವರು ನನಗಿದು ಯಾವುದೋ ವಿಷಯ ತಿಳಿಯಲಿ ಅಂತ ಬಯಸಿದ್ರು ಕೂಡ ಆ ವಸ್ತು ಅವನಿಗೆ ತಿಳಿತದಂತಿಲ್ಲ. ಭಗವಂತ ತಿಳಿಸಿದ್ರೆ ತಿಳಿತದ. ಕೆಲವು ಸಲ ಅವನು ತಿಳಿಸ್ಬೇಕು ಅಂತ ಅಪೇಕ್ಷೆ ಪಡೆದ ಹೋದ್ರೆ ತಿಳಿಯೋದು ಇಲ್ಲ. ಯಾವುದೇ ಒಂದು ಕೆಲಸವನ್ನು ಇವನು ಮಾಡ್ಬೇಕು ಅಂತ ಹೋಗ್ತಾನೆ, ಆ ಕೆಲಸ ಇವನಿಗೆ ಹಾಗೇ ಆಗ್ತದಂತಿಲ್ಲ. ಆದ್ರಿಂದ ಅವನಿಗೆ ಭಗವಂತನಿಗಿರೋ ಹಾಗೆ ಸ್ವಾತಂತ್ರ್ಯ ಇಲ್ಲ. ಆದ್ರೆ ಏನು ಹೇಳ್ತಾರೋ ಅದು ತಿಳಿತದೆ ಅವನಿಗೆ. ಅನಿಯಮ ಅಂದ್ರೆ ನಿಯಮವಿಲ್ಲ, ಖಚಿತತೆ ಇಲ್ಲ ಅಂತ ಅರ್ಥ. ಅದು ಕೆಲಸ ಮಾಡೇ ಮಾಡ್ತೇನೆ ಅಂತ ಹೇಳಿದಾಗ ಕೆಲಸ ಸಿದ್ಧ ಹಾಗೆ ಆಗ್ತದಂತಿಲ್ಲ. ಆತ್ಮಾನವಂತರ ಆತ್ಮಾನಂ ಯಮಯತಿ, ಜೀವನೊಳಗಿದ್ದು ಜೀವನನ್ನು ನಿಯಮಿಸ್ತಾನೆ ಅಂತ ಬೃಹದಾರಣ್ಯಕ ಉಪನಿಷತ್ತು ಕೂಡ ಅದನ್ನೇ ಹೇಳಿದೆ. ಶಕ್ತಿ ವಿಪರ್ಯಾತ್ 38, ಜೀವ ಅಲ್ಪಶಕ್ತಿ ಉಳ್ಳವನಾಗಿದ್ದಾನೆ, ಆದ್ರಿಂದ ಭಗವಂತನೇ ಸರ್ವಶಕ್ತಿ ಉಳ್ಳವನು. 38ನೇ ಸೂತ್ರ. ಸಮಾಧ್ಯಭಾವ ಅಂತ 39ನೇ ಸೂತ್ರ. ಸಮಾಧಿ ಅಂದ್ರೆ ತೃಪ್ತಿ. ಅವನಿಗೆ ತಾನು ಮಾಡಿದ್ದೆಲ್ಲ, ತಾನು ಮಾಡ್ಬೇಕು ಅಂತ ಹೊರಟಿದ್ದೆಲ್ಲ ಕೈಗೂಡೋದಿಲ್ಲ, ಅದೊಂದು ವಿಷಯ. ಅಷ್ಟೇ ಅಲ್ಲದೆ ಅವನಿಗೆ ತೃಪ್ತಿಯೂ ಇರೋದಿಲ್ಲ. ಏನ್ ಕೈಗೂಡಿದ್ರು ಅದರಿಂದ ತೃಪ್ತಿ ಇರೋದಿಲ್ಲ ಅವನಿಗೆ. ಆದ್ರಿಂದ ಅವನು ಅಸ್ವತಂತ್ರ ಅಂತ ಹೇಳ್ತದೆ. ಯಥಾಚ ತಕ್ಷಾ ಉಭಯಥ, ಬಡಿಗರವನಿಗೆ ಕೆಲಸ ಮಾಡುವ ಶಕ್ತಿ ಇದೆ. ಆದ್ರೆ ಯಜಮಾನನಿಗೆ ಯಜಮಾನ ಅವನನ್ನು ಕರೆಸಿರ್ತಾನೆ ಕೆಲಸ ಮಾಡುವ ಅಂತ, ಅವನ ಇಚ್ಛೆಗೆ ಅನುಸಾರವಾಗಿ ಇವನು ಕೆಲಸ ಮಾಡಬೇಕು. ಹಾಗೆ ಜೀವ ಅಂತ ಅರ್ಥ. ಅದು 40ನೇ ಸೂತ್ರ. 41ನೇ ಸೂತ್ರದಲ್ಲಿ ಪರಾತ್ತು ತಚ್ಛ್ರುತೆ, ಕರ್ತೃತ್ವ, ಕಾರಣತ್ವ, ಜೀವನದಲ್ಲಿರುವ ಕರ್ತೃತ್ವ, ಅವನ ಸ್ವಭಾವ, ಅವನ ಬುದ್ಧಿ, ಇವೆಲ್ಲವೂ ಕೂಡ ಯತ್ಪ್ರಸಾದಾದಿಮೇ ಸಂತಿ, ಅವೆಲ್ಲವೂ ಭಗವಂತನ ಪ್ರಸಾದದಿಂದ ಇವೆ. ಭಗವಂತನ ಪ್ರಸಾದ ಇಲ್ಲದೆ ಹೋದ್ರೆ ಅವು ಯಾವೂ ಇರೋದಿಲ್ಲ ಅಂತ ವೇದವಾಕ್ಯ ಇದೆ. ನಲವತ್ತೆರಡನೇ ಸೂತ್ರದಲ್ಲಿ ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷೇಧ ಅವೈಯರ್ಥ್ಯಾದಿಭ್ಯ ಅಂತ 42ನೇ ಸೂತ್ರ. ಜೀವನಿಗಿರುವ ಕರ್ತೃತ್ವ ಈಶ್ವರನ ಅಧೀನ ಹೌದು, ಆದರೆ ಶಾಸ್ತ್ರ ಅಪ್ರಯೋಜಕ ಆಗೋದಿಲ್ಲ. ಯಾಕೆಂದ್ರೆ ಈ ಭಗವಂತ ಶಾಸ್ತ್ರದ ಮೂಲಕವೇ ನಮ್ಮನ್ನು ಪ್ರೇರಿಸೋದು. ಈಶ ನಮ್ಮನ್ನೇನು ಪ್ರೇರಿಸ್ತಾನಲ್ಲ, ಆ ಈಶ ನಮ್ಮನ್ನು ಪ್ರೇರಿಸುವುದು, ಭಗವಂತನವನ್ನು ಪ್ರೇರಿಸುವುದು ಜೀವನ ಪ್ರಯತ್ನವನ್ನು ಹೊಂದಿಕೊಂಡಿದೆ. ಜೀವನ ಪ್ರಯತ್ನವೂ ಏನು ಸ್ವಾಧೀನ ಅಲ್ಲ, ಜೀವಾಧೀನ ಅಲ್ಲ, ಭಗವಂತನ ಅಧೀನವೇ. ಆದರೆ ಪರಮಾತ್ಮ ತಾನು ಪ್ರೇರಿಸಿ ಜೀವನದಲ್ಲಿ ಪ್ರಯತ್ನವನ್ನು ಹುಟ್ಟಿಸಿ ಮಾಡುವುದೆಲ್ಲ ಈ ಶಾಸ್ತ್ರಗಳ ಮೂಲಕವೇ. ಆದ್ರಿಂದ ಏನೂ ದೋಷ ಇಲ್ಲ ಅಂತ ಅಭಿಪ್ರಾಯ. ಪೂರ್ವಜನ್ಮದ ಪ್ರಯತ್ನ, ಸಂಸ್ಕಾರ ಇದೆಲ್ಲವನ್ನು ಅಪೇಕ್ಷಿಸಿ ಅದನ್ನು ಅವಲಂಬಿಸಿ ಭಗವಂತ ಕೆಲಸ ಮಾಡಿಸ್ತಾನೆ. ಆದ್ರಿಂದ ಅವನಿಗೆ ಯಾವುದೇ ದೋಷ ಇಲ್ಲ ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ಬಂದಿದೆ. ಕೆ ಟಿ ಪಾಂಡುರಂಗಿ ಆಚಾರ್ಯರ ಪುಸ್ತಕವನ್ನು ಅನುಸರಿಸುವವರು ಆ ಮೂಲದಲ್ಲಿ ಕೆಲವು ಮುದ್ರಣ ದೋಷ ಅಥವಾ ಸಂಪಾದನಾ ದೋಷ ಇವೆ, ಅದನ್ನು ಗಮನಿಸಬೇಕು. 64ನೇ ಮೂಲದಲ್ಲಿ ಜ್ಞಾನಂ ಯಥಾ ತದ್ವಶಂ ನತು ಸ್ವಾಧೀನಂ ಏವಂ ಕೃತಿರಪಿ ಇತಿ ಉಪಲಬ್ಧಿವತ್ ಅನಿಯಮಃ ಇತಿ ಆದ್ಮೇಲೆ ಒಂದು ಫುಲ್ ಸ್ಟಾಪ್ ಇದೆ, ಒಂದು ದಂಡ ಇದೆ. ಅದನ್ನು ತೆಗೆದು ಹಾಕೋದು ಒಳ್ಳೆಯದು. ಬೇರೆ ಪುಸ್ತಕಗಳಲ್ಲಿ ಉತ್ತರಾದಿ ಮಠದಿಂದ ಪ್ರಕಟಿತ ಪುಸ್ತಕದಲ್ಲಿ ಹಾಗಿಲ್ಲ. ಉಪಲಬ್ಧಿವತ್ ಅನಿಯಮಃ ಇತಿ ಸೂತ್ರಾರ್ಥ ಸಂಗ್ರಹಾಯ, ಉಪಲಬ್ಧಿವತ್ ಅನಿಯಮಃ ಎಂಬ ಸೂತ್ರದ ಅರ್ಥವನ್ನ ಸಂಗ್ರಹ ಮಾಡಲಿಕ್ಕಾಗಿ, 37ನೇ ಸೂತ್ರದ ಅರ್ಥವನ್ನು ಸಂಗ್ರಹ ಮಾಡಲಿಕ್ಕಾಗಿಯೂ ಕೂಡ ಗ ಎಂಬುದಾಗಿದೆ. ಹಿಂದೆ ತದ್ವಶ ಇತ್ಯೇವ ಪೂರ್ತೋ ತದ್ವಶ ಗಹ ಅಂತ ಹೇಳಿದ್ಯಾಕೆ, ತದ್ವಶ ಅಂತ ಹೇಳ್ಬೋದಿತ್ತು, ಗ ಅಂತ ಯಾಕೆ ಹೇಳಿದ್ದಾರೆ ಅಂತ ಹಿಂದಿನ ವಾಕ್ಯದಲ್ಲಿ ಪ್ರಶ್ನೆ ಮಾಡಿದ್ದಾರೆ.
ಆ ಗ ಅಂತ ಹೇಳಿದ್ದಕ್ಕೆ ಇದು ಎಲ್ಲವೂ ಕಾರಣವೂ, ಇದು ಎಲ್ಲವೂ ಒಂದು ಸೂಚನೆ ಇದೆ. ಗ ಅನ್ನೋದಕ್ಕೆ ಈ ಸಾರ್ಥಕ್ಯವೂ ಇದೆ. ಆದ್ರಿಂದ ಇತಿ ಮತ್ತು ಸೂತ್ರಾರ್ಥ ಅದ್ರ ನಡುವಿರೋ ಫುಲ್ ಸ್ಟಾಪ್ ಅನ್ನು ತೆಗೆದು ಹಾಕಬೇಕು. ಮುಂದೆ ಚೇತಿ ಆದ್ಮೇಲೆ ಮತ್ತೊಂದು ತ ಅಂತಿದೆ, ಅದನ್ನು ತೆಗೆದು ಹಾಕಬೇಕು. ಅದಕ್ಕೂ ಏನೂ ಅರ್ಥ ಇಲ್ಲ. ಅಥವಾ ಕೊನೆ ಪಕ್ಷ ಓದುವವರು ಪೂರಾ ಹೊಡೆದು ಹಾಕದೆ ಹೋದ್ರು ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕೊಂಡಿದ್ರೆ ಮತ್ತೆ ಬೇರೆ ಪುಸ್ತಕಗಳನ್ನು ಗಮನಿಸಿದಾಗ ಅದರ ಪಾಠದ ಶುದ್ಧತೆಯನ್ನು ತೀರ್ಮಾನಿಸಲಿಕ್ಕೆ ಅನುಕೂಲ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಶಾಸ್ತ್ರಾರ್ಥ ಕರ್ತೃತ್ವಾಧಿಕರಣ ಅದರ 9 ಸೂತ್ರಗಳ ವಿವರವೂ ಕೂಡ ಸಮಾಪ್ತವಾಗಿದೆ.